ಕುಕ್ಕರಲ್ಲಿ 2 ಲೀಟ್ರಷ್ಟು ನೀರು ಹಾಕ್ಕೊಂಡು ನೀರು ಬಿಸಿ ಮಾಡ್ಕೋಬೇಕು. ಅಷ್ಟರಲ್ಲಿ ಬೇಳೆ ಮತ್ತು ಸಾಮೆ ಅಕ್ಕಿನ ಒಂದು 3ರಿಂದ 4 ಸರಿ ಚೆನ್ನಾಗಿ ತೊಳ್ಕೊಬೇಕು. ಮತ್ತು ತರಕಾರಿಗೆ ನಾನಿಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ನವಿಲುಕೋಸು ಅಷ್ಟೇ ತೊಗೊಂಡಿದ್ದೀನಿ. ನಿಮ್ಗಿನ್ನೂ ಬೇರೆ ತರಕಾರಿ ಇಷ್ಟ ಆದರೆ ನೀವು ತೊಗೋಬೋದು. ಇವಾಗ ಕುದಿಯೋ ನೀರಿಗೆ ತರಕಾರಿ ಮತ್ತು ಬೇಳೆ, ಸಾಮೆ ಅಕ್ಕಿ, ಸ್ವಲ್ಪ ಅರಿಶಿಣ ಮತ್ತು 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನೀರು ಕುದಿಯುವಾಗ ಇದನ್ನು ಕ್ಲೋಸ್ ಮಾಡಿ 2ರಿಂದ 3 ವಿಷಿಲ್ ಕೂಗಿಸ್ಕೋಬೇಕು. 2ರಿಂದ 3 ವಿಷಿಲ್ ಆಗಿದೆ. ಅದು ಸ್ವಲ್ಪ ಕೂಲ್ ಆಗಲಿ. ಅಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡ್ಕೋಬೇಕು. ಕೊಬ್ಬರಿ ಮತ್ತು MTR ಬಿಸಿಬೇಳೆಬಾತ್ ಪೌಡರ್ನ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ನೀವು ಮನೆಯಲ್ಲೇ ಕೂಡ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಕುಕ್ಕರಲ್ಲೇ ಯಾಕೆ ಹಾಕಿಲ್ಲ ಅಂತಂದರೆ ಕುಕ್ಕರಲ್ಲಿ 3-4 ವಿಷಿಲ್ಗೆ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ, ಸಿಗಲ್ಲ ತಿನ್ನೋವಾಗ. ಅದರಿಂದ ಅಷ್ಟೇನೆ ಇವಾಗೆಲ್ಲ ಬೆಂದಿದೆ. ಅದಕ್ಕೆ ಈ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನಿಮಗೆ ಸ್ವಲ್ಪ ಗಟ್ಟಿಯಾಗಬೇಕು ಅಂತಂದರೆ ನೀರು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಮ್ಗೆ ಈ ಥರನೇ ಇಷ್ಟ, ಅದಕ್ಕೆ ಈ ಥರ ಮಾಡ್ತಿದ್ದೀನಿ. ಇವಾಗ ಫ್ರೈ ಆಗಿರೋ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೋಬೇಕು. ಮತ್ತು ಇನ್ನೊಂದು ತಡ್ಕ ಕೊಡಬೇಕು. ಅದಕ್ಕೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ, ಒಂದು ಸ್ವಲ್ಪ ಹಿಂಗು, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಹುಣಸೆಹಣ್ಣು ಜ್ಯೂಸು, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ನಾವು ಮಾಡಿರ್ತೀವಲ್ಲ ತಡ್ಕ, ಆ ತಡ್ಕನ ಈಗ ಬೇಳೆ ಬಾತ್ಗೆ ಹಾಕ್ಕೊಂಡ್ರೆ ನಮ್ಮ ಬೇಳೆ ಬಾತ್ ರೆಡಿಯಾಗಿದೆ. ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಗಾರ್ನಿಷ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿಯಿಂದ ಯಾವಾಗಲೂ ಮಾಡ್ಕೊಂಡು ತಿಂತಿರ್ತೀವಲ್ಲ, ಒಂದ್ಸಲಿ ಈ ಥರ ಸಾಮೆ ಅಕ್ಕಿ ಆಗಿರ್ಬೋದು, ಇಲ್ಲ ಕೀನ್ವಾ ಆಗಿರ್ಬೋದು, ಇಲ್ಲ ನವಣೆ ಆಗಿರ್ಬೋದು, ಈ ಥರ ಯಾವುದ್ರಲ್ಲಾದರೂ ಒಂದ್ಸಲಿ ಟ್ರೈ ಮಾಡಿ. ನಿಮಗೇನಾದರೂ ಮಿಲ್ಲೆಟ್ಸ್ ಈ ಥರ ಏನೂ ಇಷ್ಟ ಇಲ್ಲ ಅಂತಂದರೆ ನೀವು ಅಕ್ಕಿಯಲ್ಲೇ ಇದೇ ಸ್ಟೆಪ್ಸ್ನ ಫಾಲೋ ಮಾಡಬೇಕಷ್ಟೇ. ಅದು ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ಫೈಬರ್ ಇರುತ್ತೆ ಮತ್ತು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಿನ್ನೋದ್ರಿಂದ ನಿಮ್ಗೆ ಚೆನ್ನಾಗೂ ಅನಿಸುತ್ತೆ. ಒಂದ್ಸಲಿ ಈ ಥರನೂ ಟ್ರೈ ಮಾಡಿ ಡಿಫ್ರೆಂಟಾಗೆ. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.